ಕೆಲಸದ ಮಹಿಳೆಗೆ ಲೈಂಗಿಕ ಕಿರುಕುಳದ ಆರೋಪ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಕೋರ್ಟ್ ಹೇಳ್ತಾ ಇದೆ, ಸ್ವಲ್ಪ ರಿಲೀಫ್ ಕೊಟ್ಟಂತೆ ಕಾಣ್ತಾ ಇದೆ ಇವರಿಗೆ. ಮನೆ ಕೆಲಸದ ಮಹಿಳೆಯ ಮೇಲೆ ಇವರು ದೌರ್ಜನ್ಯವನ್ನು ಅಥವಾ ಲೈಂಗಿಕ ಕಿರುಕುಳವನ್ನು ಮಾಡಿದ್ರು ಅನ್ನುವಂಥ ಆರೋಪ ಕೇಳಿದಂತ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ನಲ್ಲಿ ರೇವಣ್ಣ ಅವರಿಗೆ ಕೋರ್ಟ್ ಕ್ಲೀನ್ ಚೀಟ್ ಅನ್ನು ಕೊಟ್ಟಿದೆ. ಹೀಗಾಗಿ ಇದರಿಂದ ಸ್ವಲ್ಪ ರಿಲೀಫ್ ಸಿಕ್ಕಂತೆ ಆಗಿದೆ. ಆದರೆ ಆಕೆಯನ್ನ ಕಿಡ್ನಾಪ್ ಮಾಡಿದ ಕೇಸ್ನಲ್ಲಿ ರೇವಣ್ಣ ಅವರು ಈಗಲೂ ಕೂಡ ಆರೋಪಿ ಅಂತ ಹೇಳಲಾಗ್ತಾ ಇದೆ. ಮನೆ ಕೆಲಸದ ಒಂದು ಮಹಿಳೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು, ಪ್ರಕರಣವನ್ನು ಕೂಡ ದಾಖಲಿಸಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಈಗ ರೇವಣ್ಣ ಅವರಿಗೆ ಕ್ಲೀನ್ ಚೀಟ್ ಅನ್ನು ಕೊಡುತ್ತಾ ಇದೆ. ಪ್ರಕರಣದಲ್ಲಿ ಒಂದನೇ ಆರೋಪಿ ಕೂಡ ಆಗಿದ್ರು ಎಚ್ ಡಿ ರೇವಣ್ಣ ಅವರು. ಐಪಿಸಿ ಸೆಕ್ಷನ್ 354A ಅಡಿಯಲ್ಲಿ ಆರೋಪ ಪರಿಗಣಿಸಲು ಸಾಧ್ಯವಿಲ್ಲ ಅಂತ ಕೋರ್ಟ್ ಹೇಳಿಬಿಟ್ಟಿದೆ. ಹೀಗಾಗಿ ಅವರಿಗೆ ಈ ಕೇಸ್ನಿಂದ ಮುಕ್ತಿ ಕೊಟ್ಟಂತೆ ಕಾಣ್ತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಒಂದು ವಿಚಾರ ಅಥವಾ ಏನು ಅವರ ಆರೋಪವನ್ನು ತಳ್ಳಿ ಹಾಕಿಬಿಟ್ಟಿದೆ, ನಿರಾಕರಿಸಿ ಆರೋಪಿ ಎಲ್ಲ ಅಂದುಕೊಳ್ತಾ ಇದೆ. ನ್ಯಾಯಾಧೀಶ ಆಗಿರುವಂತಹ KN ಶಿವಕುಮಾರ್ ಅವರ ಒಂದು ಪೀಠ ಏನಿದೆ ಈ ಒಂದು ಆದೇಶವನ್ನು ಕೊಟ್ಟಿರೋದು. ಯಾಕಂದರೆ ನೋಡಿ, ಮಹಿಳೆ ಕೊಟ್ಟಂತಹ ಆರೋಪ ಏನಿದೆ ಅದು ನ್ಯಾಯಾಲಯಕ್ಕೆ ಅದು ವಿಳಂಬ ಆಗಿದೆ ಪ್ರಕರಣ ದಾಖಲಿಸುವಲ್ಲಿ, ದೂರು ಕೊಡೋದ್ರಲ್ಲಿ ಅಂತ ಹೇಳಿ ಕೋರ್ಟ್ ಈ ಒಂದು ವಿಚಾರವನ್ನು ತಳ್ಳಿ ಹಾಕಿಬಿಟ್ಟಿದೆ. 42ನೇ ACJM ಕೋರ್ಟ್ ಏನಿದೆ ಆ ಕೋರ್ಟ್ ಈ ರೀತಿಯಾದ ಒಂದು ಆದೇಶವನ್ನು ಕೊಟ್ಟಿದೆ. ಇದರಿಂದ ರೇವಣ್ಣಗೆ ಒಂದು ಸ್ವಲ್ಪ ರಿಲೀಫ್ ಸಿಕ್ಕಿದೆ, ಟೆನ್ಷನ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಕೋರ್ಟ್ ಹೇಳ್ತಾ ಇದೆ ವಿಳಂಬವಾಗಿ ಕೊಟ್ಟಿರೋದ್ರಿಂದ ಏನು IPC ಸೆಕ್ಷನ್ 354A ಅಡಿ ಈ ಒಂದು ಆರೋಪವನ್ನು ಪರಿಗಣಿಸೋಕೆ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಈ ಪ್ರಕರಣ ಸಂಬಂಧ ಹಿಂದೆ ಆರೋಪಿಯಾಗಿದ್ದಂಥ ಎಚ್ ಡಿ ರೇವಣ್ಣ ಅವರೇನಿದ್ದಾರೆ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯದ ಒಂದು ಆರೋಪ ಕೇಳಿ ಬಂತು. ಅದರ ಅಡಿಯಲ್ಲಿನೇ ಕೇಸ್ ದಾಖಲಾಗಬೇಕಿತ್ತು, ಆದರೆ ಲೇಟ್ ಆಗಿದೆ ಅಂಥೇಳಿ ಈ ಒಂದು ಕೇಸನ್ನು ಕೈ ಬಿಟ್ಬಿಟ್ಟಿದೆ. ಈ ಹಿಂದೆ ಕೂಡ ಹೈಕೋರ್ಟ್ ಕೂಡ ಈ ಒಂದು ವಿಚಾರವನ್ನು ಕೈ ಬಿಟ್ಟಿತ್ತು. ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೂಡ ಈ ಒಂದು ವಿಚಾರವನ್ನು ಕೈ ಬಿಟ್ಟಿದೆ. ರೇವಣ್ಣ ಅವರಿಗೆ ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಕೊಟ್ಟಿದೆ. ಹೀಗಾಗಿ ಮುಂದಿನ ಒಂದು ಕಾನೂನು ಹೋರಾಟ ಕೂಡ ಇನ್ನೇನು ಯಾವ್ಯಾವುದಿದೆ ಅದರೆಲ್ಲದರಲ್ಲೂ ಕೂಡ ಇವರು ಹೋರಾಟವನ್ನು ಮಾಡ್ತಾರೆ. ಮತ್ತು CID ವಿಶೇಷ ತನಿಖಾ ತಂಡ ಏನಿತ್ತು ಎಚ್ ಡಿ ರೇವಣ್ಣ ವಿರುದ್ಧ ಸಲ್ಲಿಸಿದಂಥ ಒಂದು ದೋಷಾರೋಪ ಪಟ್ಟಿಯಿಂದ ಬಿಡುಗಡೆಗೊಂಡಿರೋದ್ರಿಂದ JDS ನಾಯಕರಿಗೆ ಒಂದು ಸ್ವಲ್ಪ ರಿಲೀಫ್ ಸಿಕ್ಕಂತೆ ಕಾಣ್ತಾ ಇದೆ. ಈ ಪ್ರಕರಣದಲ್ಲಿ ಮಾಜಿ ಸಂಸದ ಹಾಗೂ ಎಚ್ ಡಿ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಎರಡನೇ ಆರೋಪಿಯಾಗಿದ್ದರು. ಅವರ ವಿರುದ್ಧ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ ಸೇರಿ ಹಲವು ಆರೋಪಗಳು ಕೂಡ ಇದೆ. ಆದರೆ ಇವರ ತಂದೆ ಮೇಲೆ ಏನು ಎಚ್ ಡಿ ರೇವಣ್ಣ ಅವರೇನಿದ್ದಾರೆ ಅವ್ರ ಮೇಲೆ ಇದ್ದಂತಹ ಒಂದು ಆರೋಪ ಈಗ ಸದ್ಯಕ್ಕೆ ಅವ್ರದ್ದು ಅಲ್ಲ ಅಂತ ಹೇಳಿ ಕ್ಲೀನ್ ಚೀಟ್ ಕೊಟ್ಬಿಟ್ಟಿದೆ. ಯಾಕಂದರೆ ಲೇಟಾಗಿ ಒಂದು ಪ್ರಕರಣವನ್ನು ದಾಖಲಿಸಿರೋದ್ರಿಂದ ಒಂದು ಕಾರಣವನ್ನು ಕೊಟ್ಟು ಹೇಳಿದ್ದಾರೆ. ನೋಡಿ, ಈ ಒಂದು ಪ್ರಕರಣ ನಿಮಗೆ ಗೊತ್ತೇ ಇದೆ. ಸಂತ್ರಸ್ತೆ ಏನಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಶಿಫಾರಸಿನ ಮೇರೆಗೆ ಹೊಳೆನರಸೀಪುರದ ಬಾಲಕಿಯರ ಒಂದು ವಿದ್ಯಾರ್ಥಿ ನಿಲಯದಲ್ಲಿ 2019ರಿಂದ 22ರ ಅವಧಿಯಲ್ಲಿ ಗುತ್ತಿಗೆದಾರರ ಅಡುಗೆಯಾಗಿ ಅಂದರೆ ಅಡುಗೆ ಸಹಾಯಕವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಅಡುಗೆ ಮಾಡ್ತಿರುವಂಥ ಈ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಲಾಗಿದೆ ಎನ್ನುವಂಥ ಆರೋಪ ಕೇಳಿ ಬಂದಿತ್ತು. ಆ ಒಂದು ವಿಚಾರ ಯಾವಾಗ ಬೆಳಕಿಗೆ ಬಂತು ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ರಾಜ್ಯದಲ್ಲಿ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ವಿರುದ್ಧ ದೂರು ಕೊಡಲಾಗಿತ್ತು, ಕೇಸ್ ಕೂಡ ಹಾಕಿದ್ರು. ಆ ಪ್ರಕರಣ ಕೋರ್ಟ್ನಲ್ಲಿತ್ತು. ಕೋರ್ಟ್ ಈಗ ಎಚ್ ಡಿ ರೇವಣ್ಣ ಅವರಿಗೆ ಕ್ಲೀನ್ ಚೀಟನ್ನು ಕೊಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.